ನಮಸ್ತೆ ಮಕ್ಕಳ. ಪ್ರಾಬ್ಲಮ್ ನೋಡಿ ಈ ಥರ ಇದೆ. ಇಫ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ಸ್ ಟೂ ಲೈನ್ಸ್ ಸಚ್ ದಟ್ ದ ಬೈಸೆಕ್ಟರ್ಸ್ ಆಫ್ ಎ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಪ್ಯಾರಲಲ್ ದೆನ್ ಪ್ರೂವ್ ದ್ಯಾಟ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ. ಸೊ ಡಯಾಗ್ರಾಮ್ ಕೂಡ ಅವನೇ ಕೊಟ್ಟಿದ್ದಾನೆ. ತುಂಬ ಚೆನ್ನಾಗಿದೆ ಮಕ್ಕಳ ಈ ಪ್ರಾಬ್ಲಮ್ಮು. ಸೊ ಫಸ್ಟು ಡಯಾಗ್ರಾಮ್ ಅವನೇ ಕೊಟ್ಟಿರೋದ್ರಿಂದ ಫಸ್ಟು ನೋಡಿ ಗಿವನ್, ವಾಟ್ ಈಸ್ ಗಿವನ್ ಅನ್ನೋದನ್ನು ಬರ್ಕೋಣ. ವಾಟ್ ಈಸ್ ಗಿವನ್. ಸೊ ನೀವು ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ ಪಿ ಕ್ಯೂ ಮತ್ತು ಆರ್ ಎಸ್ ಆರ್ ಟೂ ಸ್ಟ್ರೈಟ್ ಲೈನ್ಸ್. ಓಕೆ, ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ ಟೂ ಸ್ಟ್ರೈಟ್ ಲೈನ್ಸ್. ಟೂ ಸ್ಟ್ರೈಟ್ ಲೈನ್ಸ್. ಓಕೆ, ದಿಸ್ ಈಸ್ ಗಿವನ್. ಮತ್ತು ಅವ್ರು ಇನ್ನೇನು ಕೊಟ್ಟಿದ್ದಾರೆ ನೋಡಿ, ಇದನ್ನು ನಾನು ಡಿ ಅಂತ ಕರಿತೀನಿ. ಎ ಡಿ ಈಸ್ ಎ ಟ್ರಾನ್ಸ್ವರ್ಸಲ್. AD is a transversal that cuts ಅಥವಾ intersects ಏನು PQ at point B and RS at point C. Okay, so this is what is given. ಆಮೇಲೆ ಇನ್ನೇನು ಕೊಟ್ಟಿದ್ದಾನೆ, ದ ಬೈಸೆಕ್ಟಾರ್ಸ್ ಆಫ್ ಎ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಪ್ಯಾರಲಲ್. ಮಕ್ಕಳ ಇಲ್ಲಿ ಆ್ಯಂಗಲ್ ಬೈಸೆಕ್ಟಾರ್ಸ್ ಕೊಟ್ಟಿದ್ದಾನೆ, ಬಿ ಇ ಮತ್ತು ಸಿ ಜಿ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು, ಬಿ ಗ್ರೀನ್ ಕಲರಲ್ಲಿ ಇದೆಯಲ್ಲ, ಬಿ ಇ ಮತ್ತು ಸಿ ಜಿ ದೇ ಆರ್ ದಿ ಆ್ಯಂಗ್ಯುಲಾರ್ ಬೈಸೆಕ್ಟಾರ್ಸ್, ಆ್ಯಂಗಲ್ ಬೈಸೆಕ್ಟಾರ್ಸ್ ಅಂತ ಕರೀತಾರೆ. ಆ್ಯಂಡ್ ದೇ ಆರ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾನೆ ಮಕ್ಕಳ. ಸೊ ಬಿ ಇ ಈಸ್ ಪ್ಯಾರಲಲ್ ಟು ಸಿ ಜಿ ಅಂತ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಆಲ್ಸೋ ಗಿವನ್. ಬಿ ಇ ಈಸ್ ಪ್ಯಾರಲಲ್ ಟು ಸಿ ಜಿ. ಸೊ ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಪಿ ಕ್ಯೂ ಮತ್ತು ಆರ್ ಎಸ್ ದೇ ಆರ್ ಜಸ್ಟ್ ಟೂ ಸ್ಟ್ರೈಟ್ ಲೈನ್ಸ್. ಎ ಡಿ ಈಸ್ ಎ ಟ್ರಾನ್ಸ್ವರ್ಸಲ್ ದಟ್ ಕಟ್ಸ್ ಪಿ ಕ್ಯೂ ಅಟ್ ಬಿ ಆ್ಯಂಡ್ ಆರ್ ಎಸ್ ಅಟ್ ಸಿ. ನೆಕ್ಸ್ಟು ಆ್ಯಂಗಲ್ ಬೈಸೆಕ್ಟಾರ್ಸ್ ಬಿ ಇ ಈಸ್ ಪ್ಯಾರಲಲ್ ಟು ಆ್ಯಂಗಲ್ ಬೈಸೆಕ್ಟಾರ್ ಸಿ ಜಿ ಅಂತ ಕೊಟ್ಟಿದ್ದಾನೆ. ಓಕೆ, ಇದು ಗಿವನ್ ಮಕ್ಕಳ. ನೆಕ್ಸ್ಟ್ ಗಿವನ್ ಆದಮೇಲೆ ಟು ಪ್ರೂವ್, ಏನು ಪ್ರೂವ್ ಮಾಡಬೇಕು ನಾವು? ಸೊ ನಾವು ಥಿಯರಮ್ನ ಹೇಗೆ ಪ್ರೂವ್ ಮಾಡ್ತೀವೋ ಅದೇ ಥರ ಈ ಪ್ರಾಬ್ಲಮ್ನ ಪ್ರೂವ್ ಮಾಡಬೇಕಾಗತ್ತೆ. ಸೊ ಡಯಾಗ್ರಾಮ್ ಅವನೇ ಕೊಟ್ಟಿದ್ದಾನೆ. ನೆಕ್ಸ್ಟು ಡೇಟಾ ಬರ್ಕೊಂಡ್ವಿ ನಾವು, ವಾಟ್ ಈಸ್ ಗಿವನ್ ಅಂತ. ಈಗ ವಾಟ್ ವಿ ಹ್ಯಾವ್ ಟು ಪ್ರೂವ್? ಸೊ ವಿ ಹ್ಯಾವ್ ಟು ಪ್ರೂವ್ ದಟ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ನೆಕ್ಸ್ಟು ಸ್ಟೆಪ್ ಈಸ್ ಪ್ರೂಫ್. ಮಕ್ಕಳ ಇದಕ್ಕೆ ಕನ್ಸ್ಟ್ರಕ್ಷನ್ ಏನು ಬೇಕಾಗಲ್ಲ, ಪ್ರೂಫ್. ಓಕೆ, ಸೊ ನಾನು ಹೇಳಿದ್ದೆ ಆಲ್ರೆಡಿ ಏನು ಅಂತಂದರೆ, ಇಫ್ ಯು ವಾಂಟ್ ಟು ಪ್ರೂವ್ ದಟ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೆರ್ ಆರ್ 3 ways ಟು ಡೂ ಇಟ್. 3 ಥರ ನಾವು ಎರಡು ಲೈನ್ಸ್ನ ಪ್ಯಾರಲಲ್ ಅಂತ ಪ್ರೂವ್ ಮಾಡ್ಬೋದು. ಏನು ಅಂತಂದರೆ, ಮೊದಲನೇದು ಏನು ಅಂತಂದರೆ, ಇಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ದೆನ್ ಲೈನ್ಸ್ ಆರ್ ಪ್ಯಾರಲಲ್. ಎರಡನೇದು, ಇಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ದೆನ್ ಲೈನ್ಸ್ ಆರ್ ಪ್ಯಾರಲಲ್. ಮೂರನೇದು, ಇಫ್ ಕೋ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ದೆನ್ ದ ಲೈನ್ಸ್ ಆರ್ ಪ್ಯಾರಲಲ್. ಸೊ ದೀಸ್ ಆರ್ ದ 3 ways. ಈಗ ನಾನೇನು ಮಾಡ್ತೀನಿ ಅಂತಂದರೆ, ನಾನು ಹೇಗೆ ಪ್ರೂವ್ ಮಾಡ್ತೀನಿ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್ ಅಂತಂದರೆ, ಐ ವಿಲ್ ಶೋ ದಟ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಅವಾಗ ಆಟೋಮೆಟಿಕ್ಲಿ ವಿ ಕ್ಯಾನ್ ಸೇ ದಟ್ ದ ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಮಕ್ಕಳ, ಈ ಚಿತ್ರ ನೋಡಿ, ನಾನು ಆ್ಯಂಗಲ್ ಎ ಬಿ ಇನ ಎಕ್ಸ್ ಅಂತ ಇಟ್ಕೊಳ್ತೀನಿ ಫಾರ್ ಸಿಂಪ್ಲಿಸಿಟಿ. ಆ್ಯಂಗಲ್ ಎ ಬಿ ಇ ಎಕ್ಸ್ ಆದರೆ ಆ್ಯಂಗಲ್ ಕ್ಯೂ ಬಿ ಇ ಕೂಡ ಎಕ್ಸ್ ಇರುತ್ತೆ, ಹೌದಾ? ಬಿಕಾಸ್ ಅವರೇ ಕೊಟ್ಟಿದ್ದಾರೆ ಬಿ ಈಸ್ ದ ಆ್ಯಂಗಲ್ ಬೈಸೆಕ್ಟಾರ್ ಅಂತ. ಸೊ ಫಸ್ಟು ನಾನು ಇದು ಬರೀತೀನಿ ನೋಡಿ, ಲೆಟ್ ಆ್ಯಂಗಲ್ ಎ ಬಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಬಿ ಇ ದಟ್ ಈಸ್ ಈಕ್ವಲ್ ಟು ಎಕ್ಸ್. ಓಕೆ, ಅವೆರಡು ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ ಬಿಕಾಸ್ ಬಿ ಈಸ್ ದ ಆ್ಯಂಗಲ್ ಬೈಸೆಕ್ಟಾರ್ ಆಫ್ ಆ್ಯಂಗಲ್ ಎ ಬಿ ಕ್ಯೂ. ಸಿಮಿಲರ್ಲಿ ಅದೇ ಥರ ನಾನು ಆ್ಯಂಗಲ್ ಬಿ ಸಿ ಜಿನ ವೈ ಅಂತ ಇಟ್ಕೊಳ್ತೀನಿ. ಸೊ ಆ್ಯಂಗಲ್ ಎಸ್ ಸಿ ಜಿ ಕೂಡ ವೈ ಆಗಿರುತ್ತೆ ಅಲ್ವಾ? ಸೊ ಆ್ಯಂಗಲ್ ಬಿ ಸಿ ಜಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಸಿ ಜಿ ಈಸ್ ಈಕ್ವಲ್ ಟು ವೈ. ಸೊ ಇದು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಬಿಕಾಸ್ ಬಿ ಇ ಮತ್ತು ಸಿ ಜಿ ದೇ ಆರ್ ದಿ ಆ್ಯಂಗಲ್ ಬೈಸೆಕ್ಟರ್ಸ್. ಸೊ ಇದನ್ನು ಎಕ್ಸ್ ಅಂತ ಇಟ್ಕೊಳ್ತೀನಿ, ಇದನ್ನು ವೈ ಅಂತ ಇಟ್ಕೊಳ್ತೀನಿ. ಓಕೆ, ನಾವು
ಮಕ್ಕಳ ನೋಡಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ. ಓಕೆ, ರೈಟ್. ಸೊ ನಮಗೆ ಇದು ಚೆನ್ನಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಈಗ ಅಂತಂದರೆ ಸುಮ್ಮನೆ ಒಂದು ಎಕ್ಸ್ಟೆಂಡ್ ಮಾಡ್ತೀನಿ ಮಕ್ಕಳ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ, ಐ ಜಸ್ಟ್ ಎಕ್ಸ್ಟೆಂಡ್ ಬಿ ಬ್ಯಾಕ್ವರ್ಡ್ಸ್, ಈ ಥರ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಅದೇ ಥರ ಇದನ್ನು ನಾನು ಬ್ಯಾಕ್ವರ್ಡ್ಸ್ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ, ಈ ಥರ ಎಕ್ಸ್ಟೆಂಡ್ ಮಾಡ್ತಿದ್ದೀನಿ. ಓಕೆ, ಆಮೇಲೆ ಫಾರ್ ದ ಟೈಮ್ ಬೀಯಿಂಗ್ ನಾನು ಪಿ ಕ್ಯೂನ ಒಂದು ಸ್ವಲ್ಪ ಆ ಕಡೆ ಮೇಲಕ್ಕೆ ಇಡ್ತಾ ಇದ್ದೀನಿ. ಅದೇ ಥರ ಫಾರ್ ದ ಟೈಮ್ ಬೀಯಿಂಗ್ ಆರ್ ಎಸ್ ಕೂಡ ಈ ಥರ ಇಡ್ತಾಯಿದ್ದೀನಿ. ಓಕೆ, ಈಗ ನೋಡಿ ಮಕ್ಕಳ, ಈಗ ನೋಡಿ ಬಿ ಅಂದರೆ ಆ್ಯಂಗಲ್ ಬೈಸೆಕ್ಟರ್ ಈಸ್ ಪ್ಯಾರಲಲ್ ಟು ಸಿ ಜಿ. ದಿಸ್ ಈಸ್ ಗಿವನ್. ಬಿ ಈಸ್ ಪ್ಯಾರಲಲ್ ಟು ಸಿ ಜಿ ಅನ್ನೋದು ಇಟ್ ಈಸ್ ಆಲ್ರೆಡಿ ಗಿವನ್. ಆ್ಯಂಡ್ ಬಿ ಈಸ್ ಪ್ಯಾರಲಲ್ ಟು ಸಿ ಜಿ ಆ್ಯಂಡ್ ಎ ಡಿ ಈಸ್ ಎ ಟ್ರಾನ್ಸ್ವರ್ಸಲ್. ಚಿತ್ರ ನೋಡಿ, ಎ ಡಿ ಈಸ್ ಎ ಟ್ರಾನ್ಸ್ವರ್ಸಲ್, ಹೌದಾ? ಎ ಡಿ ಈಸ್ ಎ ಟ್ರಾನ್ಸ್ವರ್ಸಲ್. ಓಕೆ, ದೇರ್ ಫೋರ್ ಮಕ್ಕಳ ನೋಡಿ, ಆ್ಯಂಗಲ್ ಎ ಬಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಜಿ. ಚಿತ್ರ ನೋಡಿ ಹೇಳಿ, ದೇರ್ ಫೋರ್ ಆ್ಯಂಗಲ್ ಎ ಬಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಜಿ. ಆ್ಯಂಗಲ್ ಬಿ ಸಿ ಜಿ. ವಾಟ್ ಈಸ್ ದ ರೀಸನ್? ರೀಸನ್ ಏನು ಹೇಳಿ? ದ ರೀಸನ್ ಈಸ್ ದೇ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಹೌದು ತಾನೆ? ದೇ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ದೋಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್ ಬಿಕಾಸ್ ದೇ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಚಿತ್ರ ನೋಡಿ. ಸೊ ದಟ್ ಈಸ್ ಆ್ಯಂಗಲ್ ಎ ಬಿ ಅಂದರೆ ಎಕ್ಸ್ ಅಂತ ಮಕ್ಕಳ, ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ. ಆ್ಯಂಡ್ ಆ್ಯಂಗಲ್ ಬಿ ಸಿ ಜಿ ಇಸ್ ವೈ ಅಂತ ಇಟ್ಕೊಂಡಿದ್ದೀವಿ. ಸೊ ಐ ಹ್ಯಾವ್ ಪ್ರೂವ್ಡ್ ದಟ್ ಎಕ್ಸ್ ಈಸ್ ಸೇಮ್ ಆ್ಯಸ್ ವೈ. ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ನಾನು ಪ್ರೂವ್ ಮಾಡಿದೆ. ಓಕೆ, ದಿಸ್ ಎ ವೆರಿ 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 ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ಈಗ ನಾನು ಇದನ್ನು ವಾಪಸ್ಸು ಇವೆರಡೂ ಆ್ಯರೋಸ್ನ ವಾಪಸ್ಸು ಇಲ್ಲೇ ತೊಗೊಂಬರ್ತೀನಿ. ರೈಟ್, ಇದನ್ನು ಅಷ್ಟೇ ವಾಪಸ್ ಇಲ್ಲಿ ತೊಗೊಂಬರ್ತೀನಿ. ಓಕೆ, ಎಸ್. ಸೊ ದಿಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ನಾನು ಇಲ್ಲಿ ಲೆಫ್ಟಲ್ಲಿ ಮಾಡ್ತೀನಿ ಮಕ್ಕಳ. ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಪಕ್ಕ ನಾನು ಕಂಟಿನ್ಯೂ ಮಾಡ್ತೀನಿ. ಎಸ್. ಓಕೆ, ಸೊ ಐ ಹ್ಯಾವ್ ಪ್ರೂವ್ಡ್ ದಟ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ಈಗ ನೋಡಿ, ಆ್ಯಂಗಲ್ ಎ ಬಿ ಕ್ಯೂ, ಚಿತ್ರ ನೋಡಿ ನೀವು, ಆ್ಯಂಗಲ್ ಎ ಬಿ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರೀಬೋದಾ? ಎಸ್. ಸೊ ವಾಟ್ ಈಸ್ ಎಕ್ಸ್ ಪ್ಲಸ್ ಎಕ್ಸ್? ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2x. ಬಟ್ ಎಕ್ಸ್ ಈಸ್ ಈಕ್ವಲ್ ಟು ವೈ, ಹೌದು ತಾನೆ? ವಿ ಹ್ಯಾವ್ ಜಸ್ಟ್ proved above. ಸೊ ದೇರ್ ಫೋರ್ ನಾವು ಆ್ಯಂಗಲ್ ಎ ಬಿ ಕ್ಯೂನ 2x ಬದಲು 2y ಅಂತ ಬರಿಬೋದಾ? ಬಿಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತಲ್ವಾ. ದೇರ್ ಫೋರ್ ಆ್ಯಂಗಲ್ ಎ ಬಿ ಕ್ಯೂ ಈಸ್ ಈಕ್ವಲ್ ಟು 2y. ರೈಟ್? ಚಿತ್ರ ನೋಡಿ ಮಕ್ಕಳ, ವಾಟ್ ಈಸ್ 2y? ವೈ ಪ್ಲಸ್ ವೈ ಈಸ್ 2y. 2y ಅಂತಂದರೆ ಚಿತ್ರದ ಪ್ರಕಾರ ಇಟ್ ಈಸ್ ಆ್ಯಂಗಲ್ ಬಿ ಸಿ ಎಸ್, ಹೌದು ತಾನೆ? ಸೊ ದಿಸ್ ಇಂಪ್ಲೈಸ್ ಆ್ಯಂಗಲ್ ಎ ಬಿ ಕ್ಯೂ ಹಾಗೆ ಬರ್ಕೊಳ್ತೀನಿ. 2y ಜಾಗದಲ್ಲಿ ಚಿತ್ರ ನೋಡಿ ನಾನು ಬಿ ಸಿ ಎಸ್ ಅಂತ ಬರಿತೀನಿ, ಆ್ಯಂಗಲ್ ಬಿ ಸಿ ಎಸ್. ಓಕೆ, ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಈಗ ನಾನು ಏನು ಪ್ರೂವ್ ಮಾಡಿದ್ದೀನಿ ನೋಡಿ, ಆ್ಯಂಗಲ್ ಎ ಬಿ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಎಸ್ ಅಂತ ಪ್ರೂವ್ ಮಾಡಿದ್ದೀನಿ. ಬಟ್ ಮಕ್ಕಳ ಚಿತ್ರ ನೋಡಿ ಹೇಳಿ, ಬಟ್ ದೀಸ್ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಹೌದು ತಾನೆ? ಆ್ಯಂಗಲ್ ಎ ಬಿ ಕ್ಯೂ ಮತ್ತು ಆ್ಯಂಗಲ್ ಬಿ ಸಿ ಎಸ್, ದೇ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ನಾನು ಏನು ಪ್ರೂವ್ ಮಾಡಿದೆ? ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದೆ. ಸೊ ಇಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ಲೈನ್ಸ್ ಮಸ್ಟ್ ಬಿ ಪ್ಯಾರಲಲ್. ಯಾವ್ಯಾವ ಲೈನು? ಪಿ ಕ್ಯೂ ಆ್ಯಂಡ್ ಆರ್ ಎಸ್. ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಮಸ್ಟ್ ಬಿ ಪ್ಯಾರಲಲ್. ಸೊ ನಾನು ಈ ಥರ ಬರಿತೀನಿ, ಸ್ವಲ್ಪ ಮೇಲಕ್ಕೆ ಹೋಗ್ತೀನಿ. ಎಸ್. ಸೊ ಈಗ ನಾನು ಈ ಥರ ಬರಿತೀನಿ, ಕನ್ಕ್ಲೂಷನ್ ಈ ಥರ ಬರಿತೀನಿ. ಓಕೆ, ಬಟ್ ದೀಸ್ ಆರ್ corresponding angles. These are
corresponding angles. These are corresponding angles. Since corresponding angles are equal, since corresponding angles are equal, corresponding angles are equal, ಅವಾಗ ನಾವೇನು ಹೇಳ್ಬೋದು, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್. ಸೊ ಇದನ್ನು ನಾವು ಕಾನ್ವರ್ಸ್ ಕರಸ್ಪಾಂಡಿಂಗ್ ಆ್ಯಂಗಲ್ ಆಕ್ಸಿಯಾಮ್ ಅಂತಲೂ ಕರಿತೀವಿ ಮಕ್ಕಳ. ಕಾನ್ವರ್ಸ್ ಕರಸ್ಪಾಂಡಿಂಗ್ ಆ್ಯಂಗಲ್ ಆಕ್ಸಿಯಾಮ್, corresponding angle axiom. So this is how we prove this problem, and this is a beautiful problem.